ಕಾಂಗ್ರೆಸ್ ಅವರು ಯಾಕೆ ಈ ತರ ಮಾತಾಡ್ತಿದ್ದಾರೆ? ಕಾಂಗ್ರೆಸ್ ಅವರನ್ನ ತಪ್ಪನ್ನ 100 ಸಾರಿ ತಪ್ಪನ್ನ ಸರಿ 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 ಅಂತ ಹೇಳಿ ಅದನ್ನ ಸರಿ ಮಾಡಕ್ಕೆ ಹೊರಟಿದ್ದಾರೆ. ಗೊತ್ತಿಲ್ಲ, ಕಣ್ಣು ಮುಂದೆ ಅನಿಸುತ್ತೆ. ದಲಿತರಿಂದ ಜಮೀನು ತಗೊಂಡಿರೋದು ತಪ್ಪು ಅಂತ ನಮಗೆ ಅನಿಸುತ್ತೆ. ಇವತ್ತು ದಲಿತರ ಜಮೀನು ಬೇರೆಯವರಿಗೆ ಕೊಡ್ತಾರಾ? ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಕೊಟ್ಟರು, ಅವ್ರ ಹೆಂಡತಿಗೆ ಹೆಂಗೆ ಕೊಟ್ಟರು? ಎರಡನೇದು, ರಿಟ್ರೋಸ್ಪೆಕ್ಟಿವ್ ಅಳವಡಿಸಕ್ಕೆ ಯಾವುದೇ ಕಾನೂನನ್ನು ತಗೊಳ್ಳೋಕ್ಕೆ ಯಾವುದೋ ಪದವಿಯಲ್ಲಿದ್ದರೆ ಮಾತ್ರ ಸಾಧ್ಯ. ಜನಸಾಮಾನ್ಯರು ಹೋಗಿ ರಿಟ್ರೋಸ್ಪೆಕ್ಟಿವ್ ಆಗಿ ನನ್ನ ಜಮೀನನ್ನು ಹಿಂದೆ ಕೊಟ್ಟಿದ್ದಕ್ಕೆ ಕೂಡ 50% ಕೊಡಿ ಅಂತ ಯಾರಿಗೆ ಕೊಡ್ತಾರೆ? ನಿಮಗೆ ಯಾರಿಗೂ ಕೊಡಲಿಕ್ಕಿಲ್ಲ. ಜನಸಾಮಾನ್ಯರು ಮೈಸೂರಲ್ಲಿ ಯಾರಿಗೂ ಕೊಟ್ಟಿಲ್ಲ, ಪ್ರಾಸ್ಪೆಕ್ಟಿವ್ ಮಾಡಿದ್ದಾರೆ. ಅದನ್ನು ನೀವು ತಗೊಂಡಿರೋದು ತಪ್ಪು. ಇವತ್ತು 14 ಸೈಟನ್ನು ತಗೊಂಡಿದ್ದು ಸಾಬೀತಾದ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವರ ಮಂತ್ರಿಮಂಡಲ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದರೆ ಯಾವ ಕಾನೂನು ಬಗ್ಗೆ ಮಾತಾಡ್ತೀರಿ ನೀವು? ಇಡೀ ಮಂತ್ರಿಮಂಡಲ ನೀವು ವಿಸರ್ಜನೆ ಮಾಡಬೇಕು, ಹೊಸ ಮಂತ್ರಿಮಂಡಲ ಮಾಡಿ. ಇದನ್ನು ಇವತ್ತು ಮಾಡಬೇಕಾಗಿದೆ. ರೈಟ್, ರಾಜಕೀಯ ಹೇಳಿಕೆಗಳು, ರಿಯಾಕ್ಷನ್ಗಳು ಬರ್ತಾ ಇರುತ್ತೆ. ಆಯಾ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಿದ್ದರಾಮಯ್ಯನವರ ಟ್ವೀಟ್ನ ಪ್ರಸ್ತಾಪ ಮಾಡ್ತಿದೆ. ಕೃಷ್ಣ ಅವರೇ ನೋಡಿ, ನ್ಯಾಯಾಲಯ ಸೆಕ್ಷನ್ 218 ಅಡಿ ರಾಜ್ಯಪಾಲರು ನೀಡಿದ್ದ ಅಭಿಯೋಜನೆಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಮುಂದಿನ ದಿನಗಳಲ್ಲಿ 17A ಅದನ್ನ ಕೂಡ ಮುಂದಿನ ದಿನಗಳಲ್ಲಿ ಅದರ ವಿಚಾರದಲ್ಲೂ ಕೂಡ ನಮಗೆ ಗೆಲುವಾಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಬರ್ಕೊಂಡಿದ್ದಾರೆ. ಬಹಳ ಸುದೀರ್ಘವಾದ ಪೋಸ್ಟ್ ಇದು. ಮೇಡಮ್, BNS 218 ಈ ಹಂತದಲ್ಲಿ ಅನ್ವಯ ಆಗಲ್ಲ ಅನ್ನೋ ಕಾರಣಕ್ಕೆ ನ್ಯಾಯಾಲಯ ಅದನ್ನು ಒಂದು ತಿರಸ್ಕಾರ ಮಾಡಿರ್ಬೋದು. ಆದರೆ 17 ಏನೇನಿದೆ ಅದನ್ನು ಸ್ವತಃ ಅವರ ವಕೀಲರೇ ಅದನ್ನು ಒಪ್ಕೊಂಡಿರೋ ಕೋರ್ಟಲ್ಲಿ. ಅಂದರೆ ತನಿಖೆ ಮಾಡೋಕ್ಕಿಂತ ಮುಂಚೆ ಪೂರ್ವಾನುಮತಿ ಬೇಕು ಅಂತೇಳಿ. ಹಾಗಾಗಿ ಅದು ನ್ಯಾಯಾಲಯ ಎತ್ತಿಡ್ದಿದೆ. ಅವ್ರ ವಕೀಲರು ಹೇಳಿದ್ದನ್ನೇ ನ್ಯಾಯಾಲಯ ಎತ್ತಿಡ್ದಿದೆ. ಅವರೇ ಹೇಳ್ತಾರೆ ತನಿಖೆ ಮಾಡೋಕ್ಕಿಂತ ಮುಂಚೆ ಪೂರ್ವಾನುಮತಿ ಬೇಕು ಅಂಥೇಳಿ. ಅದೇ ರೀತಿ ಮಾನ್ಯ ರಾಜ್ಯಪಾಲರು ಕೊಟ್ಟಿದ್ದಾರೆ. ಸೊ ಅವರೇನು ಹೇಳಿದ್ರು, ಪೊಲೀಸರು ಅನುಮತಿ ಕೇಳಬೇಕು ಅಂಥೇಳಿ. ಸೊ ಅದನ್ನೇ ಮಾನ್ಯ ನ್ಯಾಯಮೂರ್ತಿಗಳು ಕೂಡ ಪ್ರಶ್ನೆ ಮಾಡೋದು. ಈಗ ಪೊಲೀಸರು ಏಕಾಕಿ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ನಾನು ತನಿಖೆ ಮಾಡ್ತೀನಿ ಅನುಮತಿ ಕೊಡಿ ಅಂತೇಳಿ ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾರೊಬ್ಬರು ದೂರು ಕೊಡಬೇಕಲ್ಲ, ಆ ದೂರು ಕೊಡೋಂಥ ಕೆಲಸನ ನಾವು ಮಾಡಿದ್ದೀವಿ. ಸೊ ಆ ದೂರನ್ನ ಆಧರಿಸಿ ವಿಚಾರಣೆ ಮಾಡಬೇಕು ಅಂದರೆ ಪೂರ್ಣಾವತಿ ಬೇಕೇ ಬೇಕು. ಸೊ ಅದನ್ನು ಮಾನ್ಯ ರಾಜ್ಯಪಾಲರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಏನು ಜನಪ್ರತಿನಿಧಿ ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ. ಆ ಆದೇಶದ ಮೇಲೆ ಸೊ ಪ್ರಕರಣ ದಾಖಲಾಗುತ್ತೆ, ತನಿಖೆ ನಡೆಯುತ್ತೆ. ತನಿಖೆ ನಡೆದು ಕೊನೆಯ ಹಂತದಲ್ಲಿ ಅಂತಿಮವಧಿ ಸಲ್ಲಿಸೋ ಸಂದರ್ಭದಲ್ಲಿ BNS 218 ಪ್ರಕಾರ ಅನುಮತಿಯನ್ನು ಆವಾಗ ತನಿಖಾಧಿಕಾರಿ ಕೇಳ್ತಾರೆ. ಸೊ ಈ ನೆಲೆ ಇದಾಗಿದೆ, ಅದು ಆಗಿದೆ ಅಷ್ಟೇ ಹೊರತು ಈ 17 ಸಂಬಂಧಪಟ್ಟಾಗ ಅವ್ರು ಎಲ್ಲೇ ಹೋದರೂ ಕೂಡ ಅದು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ಅನುಮತಿ ಕೊಡುವಂಥದ್ದು ಪ್ರಾರಂಭಿಕ ಹಂತದಲ್ಲೇ, ತನಿಖೆ ಮಾಡೋಕ್ಕಿಂತ ಮುಂಚೆ ಕೊಡಬೇಕಾದ ಪ್ರಕ್ರಿಯೆ. ಸೊ ಅದು ಕಾನೂನುಬದ್ಧವಾಗಿದೆ ಅಂತೇಳಿ ಹೈಕೋರ್ಟ್ ಎತ್ತಿಡಿದೆ. ಈ ವಿಚಾರದಲ್ಲಿ ಅರ್ಜಿ ಸಲ್ಲಿಸಿರೋದು ಸಿದ್ದರಾಮಯ್ಯನವರು. ಅಂದ್ರೆ ನೀವು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಿಮ್ಮ ಪಾಡಿಗೆ ನೀವು ಕೇಸ್ ಹಾಕೊಂಡಿದ್ರಿ, ರಾಜ್ಯಪಾಲರು ಕೂಡ ಅನುಮತಿಯನ್ನ ನೀಡಿದ್ರು. ತನಿಖೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆನೆ ರಾಜ್ಯಪಾಲರ ಈ ನಿರ್ಧಾರವನ್ನ ಪ್ರಶ್ನಿಸಿ ಅರ್ಜಿ ಹಾಕೊಂಡು ತರಾತುರಿಯಲ್ಲಿ ಮುಜುಗರಕ್ಕೇನಾದ್ರೂ ಸಿಲುಕ್ಬಿಟ್ರ ಸಿದ್ದರಾಮಯ್ಯನವರು? ತನಿಖೆ ತಾನೇ ಆದ್ರೆ ಆಗ್ಲಿ, ಅಲ್ಲಿ ಸಾಬೀತಾಗ್ಲಿ ತಪ್ಪೋ ಸರಿನೋ ಅಂತ ಹೇಳಿ ಅಂತ ಇತ್ತ ಆಯ್ಕೆ ಸಿದ್ದರಾಮಯ್ಯನವರಿಗೆ? ಮೇಡಮ್, ನಾನು ಮೊದಲಿಂದ ಅದೇ ಹೇಳ್ತಾ ಇದ್ದೀನಿ, ಇವರು ಯಾವುದೇ ಅಪರಾಧ ಕೃತ್ಯ ಮಾಡಿಲ್ಲ ಅನ್ನೋ ಆಗಿದ್ರೆ ತನಿಖೆಗೆ ಯಾಕೆ ಈ ರೀತಿ ಅಡ್ಡಿಪಡಿಸೋಕೆ ಪ್ರಯತ್ನಗಳು ಮಾಡ್ತಿದ್ದೀರಾ? ನೀವು ಸ್ಪಷ್ಟವಾಗಿ ಹೇಳಬಹುದಾಯ್ತಲ್ಲ ತನಿಖೆ ಮಾಡಿ ಅಂತೇಳಿ. ತನಿಖೆ ಮಾಡಿ ನಿರ್ದೇಶನಕ್ಕೆ ತನಿಖೆ ಮುಗಿದಾಗಿ ಒಂದು ಹಂತದಲ್ಲಿ ಸತ್ಯಾಂಶ ಏನಂತೇಳಿ ರಾಜ್ಯ ಜನಕ್ಕೆ ಗೊತ್ತಾಗ್ತಿತ್ತು. ಸೊ ಅದನ್ನು ತಡೆಯುವಂಥ ಪ್ರಯತ್ನದಲ್ಲಿ ನೀವೇ ನಿಮ್ಮ ಆರೋಪಗಳನ್ನ ರಾಜ್ಯ ಜನತೆಗೆ ಸ್ಪಷ್ಟಪಡಿಸ್ತಾ ಇದ್ದೀರಾ. ಸೊ ಇದು ಅದನ್ನೇ ಹೇಳ್ತೀನಿ ಮೇಡಮ್, ಈ ತಪ್ಪು ಮಾಡಿದ ವ್ಯಕ್ತಿ ಈ ರೀತಿ ಆತಂಕಕ್ಕೆ ಒಳಗಾಗಿ ಈ ಥರ ಆತುರದ ನಿರ್ಧಾರಗಳನ್ನು ತಗೊಳ್ತಾರೆ. ಸೊ ಇದನ್ನೇ ಮಾನ್ಯ ನಮ್ಮ ಭಾರತೀಯ ಸಾಕ್ಷಿ ಅಧಿನಿಯಮ ಕಲಂ 14ರಲ್ಲಿ ಮನುಷ್ಯನ ಸಹಜ ಮಾತು ವರ್ತನೆ ಕೂಡ ಸಾಕ್ಷಿಗೆ ಪರಿಗಣಿಸಬೇಕು ಅಂತೇಳಿ. ಸೊ ಈಗ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರ ಮಾತು ವರ್ತನೆಗಳನ್ನು ಗಮನಿಸಿದಾಗ ಅವರು ಅಪರಾಧ ಕೃತ್ಯ ಮಾಡಿದ್ದಾರೆ. ಸೊ ಹೀಗಾಗಿ ಅವರು ಈ ಥರ ಆತುರದ ನಿರ್ಧಾರಗಳು ತಗೊಳ್ತಾ ಇದ್ದಾರೆ, ಆತಂಕಕ್ಕೆ ಒಳಗಾಗಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಈಗ ನೀವೇ ಶುರುವಲ್ಲಿ ಹೇಳ್ದಂಗೆ ಇನ್ನು ಮೇಲೆ ಆಕ್ಚುಲ್ ಹೋರಾಟ ಪ್ರಾರಂಭ ಆಗುತ್ತೆ ಅಂತ. ಇವಾಗ ಏನು ಕೇವಲ ತನಿಖೆ ನಡೆಸಲಿ ಅಂತ ಹೇಳಿ ಅನುಮತಿ ಸಿಕ್ಕಿರೋದು. ತನಿಖೆ ಅಂತ ಪ್ರಾರಂಭವಾದ್ರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ನೀವು ದಾಖಲೆಗಳನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಕಾನ್ಫಿಡೆನ್ಸ್ ಇದೆಯಾ ಸ್ನೇಹಮಯಿ ಕೃಷ್ಣ? ಖಂಡಿತ ನಮ್ಮದು ಇರೋ ದಾಖಲಾತಿಗಳು ಸ್ಪಷ್ಟವಾಗಿ ನಾವೇನು ಆರೋಪ ಮಾಡಿ ಅದನ್ನು ಸಾಬೀತುಪಡಿಸುವಂಥ ಪ್ರಮುಖ ಸಾಕ್ಷ್ಯಗಳಾಗಿದೆ. ಸೊ ಇದ್ರ ಜೊತೆಗೆ ಇನ್ನೂ ಒಂದಷ್ಟು ನಮಗೆ ಸಿಗದಿರೋಂಥ ದಾಖಲಾತಿಗಳನ್ನು ಸಂಗ್ರಹ ಮಾಡಿದಾಗ ಸೊ ಇನ್ನೂ ಹೆಚ್ಚಿನ ಸಾಕ್ಷ್ಯಗಳು ಸಿಕ್ಕಿ ನಾವು ಮಾಡೋ ಆರೋಪ ಸ್ಪಷ್ಟವಾಗಿ ಸಾಬೀತಾಗುತ್ತೆ.
ಏನು ತಪ್ಪು ಎಸಗಿದರೆ ಅವರೆಲ್ಲರೂ ಕೂಡ ಶಿಕ್ಷೆ ಆಗುತ್ತೆ. ಸೊ ಏನು ಇವರು ಅಕ್ರಮವಾಗಿ ನಿವೇಶನಗಳನ್ನು ಪಡೆದಿದ್ದಾರೆ ಆ ನಿವೇಶನಗಳು ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರುತ್ತೆ ಅನ್ನೋ ನಿರೀಕ್ಷೆ ಮತ್ತು ನಂಬಿಕೆ ನಮಗಿದೆ. ಇಲ್ಲಿ ತನಿಖೆ ನಡೆಯೋ ಪ್ರಾರಂಭ ಆದರೆ ಕೇವಲ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಅಲ್ಲ, ಅವರ ಕುಟುಂಬಸ್ಥರು ಅಂದರೆ ಪ್ರಮುಖವಾಗಿ ಅವರ ಪತ್ನಿ ಹಾಗೆ ಮೂಡ ಮೀಟಿಂಗ್ನಲ್ಲಿ ಇದ್ರು ಯತೀಂದ್ರ ಅನ್ನೋ ಕಾರಣಕ್ಕೆ ಅವರನ್ನ ಕೂಡ ವಿಚಾರಣೆಗೆ, ಇಡೀ ಕುಟುಂಬದವರನ್ನ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ ಅಂತ. ಖಂಡಿತ ಮೇಡಮ್, ಯಾಕಂದರೆ ಇಡೀ ಕುಟುಂಬ ಕೂಡ ಈ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರೋದ್ರಿಂದ ಸೊ ಇಡೀ ಕುಟುಂಬದ ವಿಚಾರಣೆ ಮಾಡೋವಂಥದ್ದು ಮತ್ತು ಅವ್ರನ್ನ ಆರೋಪಿ ಮಾಡೋವಂಥದ್ದು ಇಲ್ಲಿ ಬಂದೇ ಬರ್ತದೆ. ಸೊ ಅದ್ರಲ್ಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯತೆನೇ ಇಲ್ಲ, ಯಾಕಂದರೆ ದಾಖಲಾತಿಗಳು ಸಮೇತ ಅಲ್ಲಿ ಆರೋಪ ಸಾಬೀತಾಗಿರೋದ್ರಿಂದ ಸೊ ಅವರೆಲ್ಲರೂ ವಿಚಾರಣೆ ಒಳಪಡಲೇಬೇಕು, ಶಿಕ್ಷೆಗೆ ಒಳಪಡಲೇಬೇಕು. ರೈಟ್. ಮತ್ತೊಂದು ಬ್ರೇಕಿಂಗ್ ಅವರಿಗೆ, ಯಾಕಂದ್ರೆ ಅರ್ಜಿ ಸಲ್ಲಿಕೆ ಮಾಡಿದ್ದು ಸಿದ್ದರಾಮಯ್ಯ, ಅದನ್ನ ವಜಾಗೊಳಿಸದೆ ಕೋರ್ಟ್. ನೋಡಿ, ಅದರ ಬಗ್ಗೆ ನಾನು ಸದ್ಯಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಲ್ಲ. ಕಾರಣ, ಯಾವುದೇ ರೀತಿಯ ಕಾನೂನಿನಲ್ಲಿ ಉಲ್ಲಂಘನೆ ಮಾಡಿ ನನ್ನಿಂದ ತೀರ್ಮಾನಗಳಾಗದೇ ಇದ್ದರೂ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನೋ ನಡೆಸ್ತಾ ಇದ್ದಾರೆ. ಅದೆಲ್ಲ ಮುಗಿದ ಮೇಲೆ ಮಾತಾಡೋದು. ಅದೆಲ್ಲ ಆಯ್ತು. ಪಾದಯಾತ್ರೆಗೆ ಹೋಗಿದ್ದೆ. ಪಾದಯಾತ್ರೆ ಹೋಗಿ ನಾನು ಜನಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ದೆ. ಇವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ. ನಾನು ಅವತ್ತು ಒತ್ತಾಯ ಏನು ಮಾಡಿಲ್ಲ. ನಾನೇನು ಎಲ್ಲೋ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ. ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜನ ತಂದ್ಬಾರ್ದು. ಈ ರಾಜಕೀಯ ಆರೋಪ ಪ್ರತ್ಯಾರೋಪಗಳು, ಪ್ರತಿಭಟನೆಗಳು ಇನ್ನು ಮುಂದೆ ಹಂತ ಹಂತವಾಗಿ ಮತ್ತಷ್ಟು ಬಿರುಸನ್ನ ಪಡೆದುಕೊಳ್ತಾ ಹೋಗುತ್ತೆ. ಅದರ ಅಪ್ಡೇಟ್ಸ್ ಅನ್ನ ಕಂಪ್ಲೀಟ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಕೂಡ ಗಮನಿಸ್ತಾ ಹೋಗ್ಬೋದು. ಕಡೆದಾಗಿ ಸ್ನೇಹಮಯಿ ಕೃಷ್ಣ ಅವರೇ, ನಾನು ಮತ್ತೆ ಕೇಳ್ತೀನಿ, ಕಾನೂನಾತ್ಮಕವಾದ ಹೋರಾಟ ಸುಲಭದ ಕೆಲಸ ಅಲ್ಲ, ಬಟ್ ಗೆಲುವು ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಎಷ್ಟರ ಮಟ್ಟಿಗೆ ಇದೆ? ಹೇಗೆ ಸಿಗುತ್ತೆ ಗೆಲುವು ಅಂತ? 100ಕ್ಕೆ 100 ಭಾಗ ನಮ್ಗೆ ನಂಬಿಕೆ ಇದೆ. ಯಾಕೆಂತ ಹೇಳಿದ್ರೆ ನಾವೇನು ಆರೋಪ ಮಾಡೋದು ಪೂರಕ ಸಾಕ್ಷಿಗಳು ನಮ್ಮ ಹತ್ರ ಸ್ಪಷ್ಟವಾಗಿದೆ. ಸೊ ಆ ಸ್ಪಷ್ಟ ದಾಖಲಾತಿಗಳನ್ನ ಇಟ್ಕೊಂಡು ನಾವು ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಂಡ್ರೆ ಇವತ್ತು ಈ ತೀರ್ಪು ಬಂದಿದೆ. ಸೊ ಇದೇ ರೀತಿ ಮುಂದಿನ ಕಾನೂನು ಹೋರಾಟಗಳು ಕೂಡ ನಮಗೆ ಜಯ ಸಿಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನಂಬಿಕೆ ನಮಗಿದೆ. ಸುಪ್ರೀಂ ಕೋರ್ಟ್ ತನಕನೂ ಹೋಗೋಕೆ ಎಲ್ಲ ಪಾಸಿಬಿಲಿಟೀಸ್ ಇದೆ ಸಿದ್ದರಾಮಯ್ಯನವರಿಗೆ. ಖಂಡಿತವಾಗ್ಲೂ ಮೇಡಮ್, ಅವ್ರು ಎಲ್ಲಿಗೆ ಹೋದ್ರು ಕೂಡ ನಾವು ಕೂಡ ಕಾನೂನಾತ್ಮಕ ಹೋರಾಟನ ಮುಂದುವರಿಸ್ತೀವಿ. ತಾರ್ಕಿಕ ಅಂತ್ಯನ ಕಾಣಿಸಿ ಈ ಪ್ರಕರಣದಲ್ಲಿ ಸತ್ಯವನ್ನು ಎತ್ತಿ ಹಿಡಿದು ಯಾರು ತಪ್ಪಿತಸ್ಥರು ಅವರೆಲ್ಲರಿಗೂ ಶಿಕ್ಷೆ ಕೊಡಿಸಿ ಸೊ ಏನು ಅಕ್ರಮ ಆಗಿದೆ ಅದನ್ನು ಬಯಲಿಗೊಳಿಸ್ತೀವಿ. ರೈಟ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹಮಯಿ ಕೃಷ್ಣ ಅವರೇ. ಹಾಗೆ ಆಲ್ ದಿ ಬೆಸ್ಟ್ ಮುಂದಿನ ನಿಮ್ಮ ಹೋರಾಟಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಇದು ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ವಿಶ್ವಾಸ ಇದೆ, ಕಾನೂನಾತ್ಮಕ ಹೋರಾಟ ಸುಪ್ರೀಂ ಕೋರ್ಟ್ನವರೆಗೂ ಹೋದ್ರೂ ನಮಗೆ ಜಯ ಸಿಗುತ್ತೆ ಅಂತ ಹೇಳಿ ನಮ್ಮ ಹತ್ರ ಇರುವ ದಾಖಲೆಗಳು ಅಷ್ಟು ಸ್ಪಷ್ಟವಾಗಿದೆ. ತನಿಖೆ ಪ್ರಾರಂಭ ಆದ ನಂತರದಲ್ಲೂ ಕೂಡ ಸಿದ್ದರಾಮಯ್ಯನವರು, ಅವರ ಕುಟುಂಬಸ್ಥರು ಈ ಮೂಡ ಪ್ರಕರಣದಲ್ಲಿ ತಪ್ಪಿತಸ್ಥರು ಅನ್ನೋದನ್ನ ಸಾಬೀತುಪಡಿಸಲಿಕ್ಕೆ ಪೂರಕವಾದ ಎಲ್ಲ ದಾಖಲೆ ಇದೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಜೊತೆಗಿನ ಮಾತುಕತೆ, ಹಾಗೆ ಅಪ್ಡೇಟ್ಸ್, ಹಾಗೆ ರಾಜಕೀಯವಾಗಿ ಆಗ್ತಾ ಇರುವ ಚಟುವಟಿಕೆಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹ ಒಂದು ಕಡೆ, ಕಾಂಗ್ರೆಸ್ ಪಕ್ಷದ ಒಳಗೆ ಇದೀಗ ಸಿದ್ದರಾಮಯ್ಯನವರ ಬೆಂಬಲಿಸೋರ ಸಂಖ್ಯೆ ಎಷ್ಟು, ಸಿದ್ದರಾಮಯ್ಯನವರ ವಿರುದ್ಧವಾಗಿ ವೆಲ್ಕಮ್ ಬ್ಯಾಕ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ಸುತ್ತಿಕೊಂಡಿದ್ದ ಉರುಳು ಮತ್ತಷ್ಟು ಬಿಗಿಯಾಗಿದೆ. ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಪ್ರದೀಪ್ ಕುಮಾರ್ ಮತ್ತೋರ್ವ ದೂರುದಾರರು ಕೂಡ ಜಾಯಿನ್ ಆಗ್ತಾರೆ. ಇದರ ನಡುವೆ ವಿರೋಧ ಪಕ್ಷ ಬಿಜೆಪಿ ಪ್ರತಿಭಟನೆಯ ಪರ್ವವನ್ನ ಮತ್ತೊಂದು ಅವಧಿಗೆ ಮುಂದುವರಿಸ್ತಾ ಇದೆ. ಮೈಸೂರು ಚಲೋ ನಡೆಸಿದ್ರು ಬಿಜೆಪಿಯವರು. ನಿಮಗೆ ನೆನಪಿರಬಹುದು, ಯಾವಾಗ ಕಲಾಪದ ಸಂದರ್ಭದಲ್ಲಿ ಚರ್ಚೆಗೆ ಅವಕಾಶ ನೀಡಲಿಲ್ಲ ಮೂಡಾ ವಿಚಾರವನ್ನ, ಇದನ್ನ ವಿರೋಧಿಸಿ ಮೈಸೂರು ಚಲೋ ನಡೆಸಿದ್ರು ಬಿಜೆಪಿಗರು. ಇದೀಗ ಮುಖ್ಯಮಂತ್ರಿಯ ವಿರುದ್ಧವಾಗಿ ತೀರ್ಪು ಬಂದಿದೆ. ಅವರು ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಹೀಗಾಗಿ ರಾಜೀನಾಮೆ ನೀಡಿ ಅಂತ ಆಗ್ರಹಿಸಿ ಬಿಜೆಪಿಯವರು ಪ್ರತಿಭಟನೆ ನಡೆಸುತ್ತಿದ್ದಾರೆ.